ಮೊನ್ನೆ ಒಂದು ಘಟನೆ ನಡೀತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೊಂದು ಗೋಶಾಲೆ ಅಂತ ತೀರ್ಮಾನ ಆಗಿತ್ತು. ಕೇವಲ 14 ಗೋಶಾಲೆ ಆಗಿತ್ತು, ಉಳಿದಿದ್ದಾಗಬೇಕಾಗಿತ್ತು. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಉಳಿದಂಥ 24 ಗೋಶಾಲೆಗಳನ್ನು ಆರಂಭ ಮಾಡಬೇಕಾಗಿತ್ತು. ಏನು ಮಾಡಿದ್ರು? ಆ ಆರ್ಡರ್ನೇ ರದ್ದು ಮಾಡಿಬಿಟ್ರು. ಇನ್ಮೇಲೆ ಒಂದೇ ಗೋಶಾಲೆ ನಾವು ಮಾಡಲ್ಲ ಇನ್ನು ಎಕ್ಸ್ಟ್ರಾ. ಯಾಕೆ ಅಂತ ಕೇಳಿದ್ರೆ ಗೋಶಾಲೆಗಳು ದನಗಳು ಬರ್ತಾ ಇಲ್ಲಂತೆ. ಇವತ್ತು ಸಾಧು ಸಂತರು ಗೋಶಾಲೆಗಳು ನಡೆಸ್ತಾ ಇದ್ದಾರೆ, ಅನೇಕ ಮಠ ಮಂದಿರಗಳು ಗೋಶಾಲೆ ನಡೆಸ್ತಾ ಇದೆ, ಅನೇಕ ಜಾತಿ ಸಮಾಜದವರು ಗೋಶಾಲೆ ನಡೆಸ್ತಿದ್ದಾರೆ, ವ್ಯಕ್ತಿಗಳು ಗೋಶಾಲೆ ನಡೆಸ್ತಿದ್ದಾರೆ. ಆ ಗೋಶಾಲೆಗಳಲ್ಲಿ ಜಾಗ ಇಲ್ಲ ಹಸುಗಳ ಮೇಲೆ ಬಂದು ನಿಲ್ಲೋದಕ್ಕೆ. ಕಣ್ಣೇರಿ ಮಠದಲ್ಲಿ 10,000 ಆಕಳುಗಳದಾವ, ಜವಾರಿ ಆಕಳು. ನಾನು ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಎಲ್ಲ ಹಿಂದೂ ಸಂಘಟನೆಗಳು ಪ್ರಯತ್ನ ಮಾಡಿದ್ರೂ ಕೂಡ ಸರ್ಕಾರ ಹಿಂದೂ ವಿರೋಧಿಗಳ ಕೆಲಸ ನಡೀತಾ ಇದೆ. ಜೊತೆಗೆ ಅನೇಕ ವ್ಯಕ್ತಿಗಳು, ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನೋಡಿದ್ರಿ ನಾವು, ನೇತ್ರಾವತಿ ನದಿಗೆನೆ ಹಸುವಿನ ತಲೆ ಕಡ್ದಾಕಿದ್ದ ಹಸು ಬಂದು ಬೀಳ್ತಾ ಇದೆ, ಗೋವಿನ ರಕ್ತ ಬಂದು ಬೀಳ್ತಾ ಇದೆ, ಚರ್ಮ ಬಂದು ಬೀಳ್ತಾ ಇದೆ. ಎಷ್ಟು ಹಿಂದೂ ಸಮಾಜಕ್ಕೆ ಜಾಗೃತಿ ಮಾಡೋಂಥ ಸಂಘಟನೆಗಳು ಬಂದರೂ ಕೂಡ ಸಾಕಾಗ್ಲಿಕ್ಕಿಲ್ಲ.